ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2025 ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಜೊತೆಗೆ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಖಂಡಿತವಾಗ್ಲೂ ಸಹ ಇವತ್ತಿನ ಈ ವಿಡಿಯೋ ನಿಮಗೆ ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾರನ್ನೂ ಸಹ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಲೈಕನ್ನು ಮಾಡಿಕೊಂಡು ಮುಂದೆ ಎಲ್ಲ ಥರದ ಕೋರ್ಸಿಂಗ್ ಅಪ್ಡೇಟ್ಸ್ ಪಡ್ಕೊಳ್ಳಿ. ಮೊದಲಿಗೆ ನೋಡಿ ಬಂದಿರುವಂತಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಸೊ ನೋಡಿ ನೀವು ಪ್ರವೇಶ ಮೇಲೆ ಕ್ಲಿಕ್ ಮಾಡಿ PGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ರಿಸಲ್ಟ್ ಲಿಂಕ್ ಆದ್ರೆ ಕೊಟ್ಟಿರುವಂತದ್ದು. ನೀವು ಸಾಕಷ್ಟು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ರಿ. ಬಟ್ ಇಲ್ಲಿ ಬಂದ್ಬಿಟ್ಟು ಕೇವಲ MBA ಅಂಡ್ ಹಾಗೇನು MCA ಕೋರ್ಸ್ಗಳಿಗೆ ಅಷ್ಟೇ, ಬೇರೆ ಒಂದು ಎಂ ಟೆಕ್ ಕೋರ್ಸ್ಗಾಗಲಿ ಇಲ್ಲ ಅಂತಂದ್ರೆ MCOM ಕೋರ್ಸ್ಗಾಗ್ಲಿನೂ ಸಹ ಇನ್ನೂ ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡಿಲ್ಲ. ನಿಮ್ಗಿನ್ನ ಅತಿ ಶೀಘ್ರದಲ್ಲೇ ನಿಮ್ಗೂ ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇದು ಫೈನಲ್ ರಿಸಲ್ಟ್ಸ್ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಫೈನಲ್ ರಿಸಲ್ಟ್ಸ್. ಈ ರಿಸಲ್ಟ್ಸ್ಗೆ ನೋಡಿ ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಏನು ಬರುತ್ತೆ ಅಂತಂದ್ರೆ, ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗಿದೆ, ಜೊತೆಗೆ ನಿಮ್ಮ ಒಂದು ರ್ಯಾಂಕಿಂಗ್ ಆದ್ರೆ ಬರುತ್ತೆ. ಓಕೆನಾ? ನಿಮಗೆ ಬಂದಿರುವಂತಹ ರ್ಯಾಂಕಿಂಗು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗಿಂದ ನಾನು ಏನು ಅಪ್ಡೇಟ್ ಅನ್ನು ಕೊಡ್ತೀನಿ ಅದು ಬಂದ್ಬಿಟ್ಟು ನಿಮಗೆ ತುಂಬಾ ಇಂಪಾರ್ಟೆಂಟು. ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ? ಈಗ ನೀವು MBA ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಥವಾ MCA ಮಾಡಬೇಕು ಅಂತ ಅನ್ಕೋತಿದ್ದೀರಾ, ನಿಮ್ಮ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು 10,000 ಬಂದಿದೆ, 3,000 ಬಂದಿದೆ, 4,000 ಬಂದಿದೆ. ನೀವು ಯಾವ ರೀತಿ ಒಂದು ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡೋದು ಅಂತ ಅಂದ್ರೆ ಸಿಂಪಲ್ ನೋಡಿ, ಇದೇ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುತ್ತೆ. ಆ ಒಂದು ಕಟ್ ಆಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಇದು ಬಂದ್ಬಿಟ್ಟು ಲಾಸ್ಟ್ ಇಯರ್ ಕಾಲೇಜಸ್ ಕಟ್ ಆಫ್ ರ್ಯಾಂಕಿಂಗ್ ಆಗಿರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದೀರಾ ಅಂತ ಅಂದ್ರೆ 100% ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗುತ್ತೆ. ಸೊ ನೀವೇನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ, ಮೊದಲಿಗೆ ನೀವೇನ್ ಲೀಸ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ, ನಿಮಗೆ ಬೆಂಗಳೂರಲ್ಲಿರುವಂತಹ ಕಾಲೇಜಸ್ ಬೇಕಾ ಅಥವಾ ಬೇರೆ ಲೊಕೇಶನ್ ಕಾಲೇಜಸ್ ಅಂತ ಲೀಸ್ಟ್ ಮಾಡ್ಕೋಬೇಕು. ಜೊತೆಗೆ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ ಆ ಒಂದು ಕಾಲೇಜ್ದು ಕಟ್ ಆಫ್ ಅನ್ನ ನೀವು ನೋಡ್ಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸಸ್ ಬೆಂಗಳೂರು ಅಂತ ಇದೆ. ನಾನು ಬಂದ್ಬಿಟ್ಟು MCA ಕೋರ್ಸ್ದು ಜಸ್ಟ್ ಕಟ್ ಆಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರುವಂತದ್ದು. MCA MBA ಎಲ್ಲ ಕೋರ್ಸ್ದು ಸಹ ಇದೆ. ಎಲ್ಲ ಕೋರ್ಸ್ದು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕ್ ಅನ್ನ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಂಡ್ ಹಾಗೇನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸಸ್ ಪೀಣ್ಯ ಬೆಂಗಳೂರು ಅಂತ ಇದೆ. ಜಸ್ಟ್ ಈ ಒಂದು ಕಾಲೇಜಲ್ಲಿ ನೀವು ಕಟ್ ಆಫ್ ಅನ್ನ ನೋಡ್ಬೇಕಾಗುತ್ತೆ. ಯಾವ ರೀತಿ ಅಂತ ಅಂದ್ರೆ, ನಿಮ್ಮ ಒಂದು ಕ್ಯಾಟಗರಿ ಬಂದ್ಬಿಟ್ಟು 3A ಜನರಲ್ ಇಲ್ಲ ಅಂತ ಅಂದ್ರೆ 2A ಜನರಲ್, ನಿಮ್ಮ ಕ್ಯಾಟಗರಿ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ ಈ ಒಂದು ಕಾಲೇಜಸ್ ಅಲ್ಲಿ ಅಂತ ನೀವು ಅಬ್ಸರ್ವ್ ಮಾಡಿದೀರಾ ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು 2017 ಆದ್ರೆ ಇರುವಂತದ್ದು. ಸೊ ಈಗ ನಿಮ್ದು ರ್ಯಾಂಕಿಂಗ್ ಯಾರ್ದಾದ್ರೆ 2,000 ಬಂದಿರುತ್ತೆ, 1,500 ಬಂದಿರುತ್ತೆ, 3,000 ಬಂದಿರುತ್ತೆ. ಇಂತಹ ಸ್ಟೂಡೆಂಟ್ಸ್ ಆರಾಮಾಗಿ ನಿಮ್ಮ ಒಂದು ಆಪ್ಷನ್ ಲಿಸ್ಟ್ಗೆ ಈ ಒಂದು ಕಾಲೇಜನ್ನು ಆದ್ರೆ ಹ್ಯಾಡ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ? ಸೊ ಈ ರೀತಿ ನೀವು ಲೀಸ್ಟ್ ಮಾಡ್ಕೊಂಡು ನೀವು ಹಾಗೆ ನೋಡ್ತಾ ಬರೋದಾದ್ರೆ, ನಾನು ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು 3A ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಗಾದ್ರೆ ಹೇಳ್ತಿದ್ದೀನಿ. ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು ನೋಡಿ. ಇಲ್ಲೊಂದು ಕಾಲೇಜ್ ಬಂದ್ಬಿಟ್ಟು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ವಿರೋಗ್ ನಗರ್ ಬೆಂಗಳೂರು ಅಂತ ಇದೆ. ಇಂಥ ಹತ್ರ ಬಂದ್ಬಿಟ್ಟು ಇಲ್ಲಿ ಕಟ್ ಆಫ್ ಏನೂ ಸಹ ಕೊಟ್ಟಿಲ್ಲ. ಓಕೆನಾ? ಸೊ ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ? ನೀವು ಆ ಒಂದು ಕಾಲೇಜಸ್ ಅನ್ನು ಬೇಕಿದ್ರೆ ನೆಗ್ಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಆಪ್ಷನ್ ಲಿಸ್ಟ್ಗೆ ಹ್ಯಾಡ್ ಅನ್ನ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ದು ಸಹ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ ಏನು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲಾ ಒಂದು ಕಾಲೇಜಸ್ ಲೀಸ್ಟು ಸಹ ಇಲ್ಲಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಾನು ಇನ್ನೊಂದು ಕಾಲೇಜನ್ನ ಹೇಳ್ತೀನಿ ನೋಡಿ. ನ್ಯೂ ಹಾರಿಝನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ MNT ರಿಂಗ್ ರೋಡ್ ನಿಯರ್ ಮಾರ್ತಳ್ಳಿ ಬೆಳ್ಳಂದೂರು ಪೋಸ್ಟ್ ಬೆಂಗಳೂರು ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು MCA ಕೋರ್ಸ್ಗೆ 3A ಜನರಲ್ ಬಂದು 1,411 ಆದ್ರೆ ಇರುವಂತದ್ದು ಕಟ್ ರ್ಯಾಂಕಿಂಗು. ಇದು ನಿಮ್ಮ ರ್ಯಾಂಕಿಂಗ್. ನೀವು ಈ ರೀತಿ ಮಾಡ್ತೀರಾ ಅಂತಂದ್ರೆ ಪ್ರತಿ ಕಾಲೇಜ್ದು ಸಹ ನೋಡಿದಾದ್ಮೇಲೆ ನಿಮ್ಮ ಒಂದು ಕ್ಯಾಟಗರಿಗೆ ಕಟ್ ಆಫ್ ಎಷ್ಟಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಅಲ್ಲಿ 10,000 ಇದೆಯಾ 15,000 ಇದೆಯಾ ಅಂತ ನಿಮ್ದೆಷ್ಟು ರ್ಯಾಂಕಿಂಗ್ ಬಂದಿದೆ ಅಂತ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಒಂದು ಆಪ್ಷನ್ ಎಂಟ್ರಿ ಮಾಡಿದೀರಾ ಅಂತ ಅಂದ್ರೆ 100% ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಹಾಗೆ ಆಗುತ್ತೆ. ಓಕೆನಾ? ನೀವು ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ನಡ್ಸ್ಕೊಡುವಂತಹ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಡಿಫ್ರೆಂಟ್ ರೂಲ್ಸ್ ಇರುತ್ತೆ. ನೀವು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಕಾಲೇಜಸ್ ಅನ್ನು ಬೇಕೋ ಹ್ಯಾಡ್ ಮಾಡ್ಕೋಬಹುದು. ಎಷ್ಟು ಇದು ಕಾಲೇಜಸ್ ಅನ್ನ ನೀವು ಹ್ಯಾಡ್ ಮಾಡಿದ್ರು ಸಹ ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಬಟ್ ನೀವು ಸೆಕೆಂಡ್ ರೌಂಡ್ಗೆ ಎಂಟರ್ ಆಗಿದ್ದಾದ್ಮೇಲೆ ಯಾವುದೇ ತರಹದ ಕಾಲೇಜಸ್ ಅನ್ನಾದ್ರೆ ಹ್ಯಾಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಸೊ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನಿಮ್ಮದು ರ್ಯಾಂಕಿಂಗ್ ಬಂದಿದೆ ಆದ್ಮೇಲೆ ಈಗ ಕಟ್ ಆಫ್ಸ್ ಅನ್ನ ನೋಡ್ಕೊಳ್ಳಿ. ಈ ಎಲ್ಲ ಕಟ್ ಆಫ್ಸ್ ಅನ್ನು ನಾನು ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಜಸ್ಟ್ ನೀವು ಅದನ್ನ ಅಬ್ಸರ್ವ್ ಮಾಡಿದಾದ್ಮೇಲೆ ಮೊದಲಿಗೆ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಒಂದು ಕಾಲೇಜ್ ಕಟ್ ಆಫ್ ಅನ್ನ ನೀಟಾಗಿ ನೋಡ್ಕೊಂಡು ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ರ್ಯಾಂಕಿಂಗ್ ವರೆಗೂ ಕಟ್ ಆಫ್ ಇದೆ ಅಂತ ನೋಡ್ಕೊಳ್ಳಿ. ಎಲ್ಲಾ ತರದ ಒಂದು ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ನೋಡಿ, ನಿಮ್ಮ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು 10,000 ಬಂದಿದೆ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಒಂದು 5,000 to 15,000 ವರೆಗೂ ರ್ಯಾಂಕಿಂಗ್ ನಿಮ್ಮ ಒಂದು ಕ್ಯಾಟಗರಿಗೆ ಕಟ್ ಆಫ್ ಕೊಟ್ಟಿರ್ತಾರಲ್ವಾ, ಈ ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಲೀಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ
ಅಂದರೆ ಒಂದು ಕಾಲೇಜ್ ಹೆಸರನ್ನ ಲೀಸ್ಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಅಂತ ಹೇಳ್ತೀನಿ. ಈಗ ಯಾವುದೋ ಒಂದು ಕಾಲೇಜ್ ನೋಡ್ತೀರಾ, ನಿಮ್ಮ ಒಂದು ಕ್ಯಾಟಗರಿಗೆ ಅಲ್ಲಿ ಬಂದ್ಬಿಟ್ಟು 5500 ಇರುತ್ತೆ, ಬೇರೆ ಕಾಲೇಜಲ್ಲಿ 5600 ಇರುತ್ತೆ. ಈ ರೀತಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನೀವೊಂದು ಇದನ್ನು ಲೀಸ್ಟನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಆ್ಯಂಡ್ ಈವನ್ ಈ ಒಂದು ಹೋಮ್ ವರ್ಕನ್ನು ನೀವು ಮಾಡಿದ್ದೀರಾ ಅಂತ ಅಂದರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೋಡಿ, ಪ್ರತಿಯೊಂದು ಸ್ಟೂಡೆಂಟ್ಸನ್ನು ಸಹ ಆಪ್ಷನ್ ಎಂಟ್ರಿ ಡಿಫಿಕಲ್ಟ್ ಅಂತ ಅನ್ಕೋತಾರೆ. MBA MCA MCOM ಸ್ಟೂಡೆಂಟ್ಸು ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಯಾಕಂತ ಅಂದರೆ ಇಲ್ಲಿ MTech ಕೋರ್ಸ್ ಅವರು ಈಗಾಗಲೇ BTech ಅಲ್ಲಿ ಒಂದು ಆಪ್ಷನ್ ಎಂಟ್ರಿ ಏನಾದರೂ ಮಾಡಿರ್ತಾರೆ. ಸೊ ಅವರಿಗೆ ಕೌನ್ಸಿಲಿಂಗ್ ಬಗ್ಗೆ ಆದರೆ ಗೊತ್ತಿರುತ್ತೆ. ಸೊ ಸ್ಟೂಡೆಂಟ್ಸ್ ನೀವು ಏನು ತುಂಬ ಭಯ ಪಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಾನು ಹೇಳುವಂತಹ ಟಿಪ್ಸನ್ನು ಫಾಲೋ ಮಾಡ್ತಾ ಬಂದಿದ್ದೀರಾ ಅಂತಂದರೆ ಸೀಟು ಸಿಗುತ್ತೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಾಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಎಲ್ಲನೂ ಸಹ ಈಸಿ ಆಗಿರುತ್ತೆ. ಓಕೆನಾ? ಜಸ್ಟ್ ಈಗ ಕಟ್ ಆಫನ್ನು ನೋಡ್ಕೊಂಡು ಕಾಲೇಜಸ್ಸನ್ನು ಲೀಸ್ಟ್ ಮಾಡ್ಕೊಂಡಿರಿ. ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಅಪ್ಡೇಟ್ಸು KA ಕಡೆಯಿಂದ ಏನೇ ಬರಲಿ ಎಲ್ಲ ಥರದ ಅಪ್ಡೇಟ್ಸು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಈವನ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಕೌನ್ಸಿಲಿಂಗ್ ಆಗಿದ್ದಾದ್ಮೇಲೆ ಕಾಲೇಜಸ್ಗೆ ಜಾಯ್ನ್ ಆಗಿದ್ದಾದ್ಮೇಲೆ ನೀವು ಯಾವ ರೀತಿ ಸ್ಕಾಲರ್ಶಿಪ್ಸನ್ನು ಪಡ್ಕೋಬೇಕು, ನಿಮ್ಗೆ ಯಾವ ರೀತಿ ಸ್ಕಾಲರ್ಶಿಪ್ಸ್ ಇದಾವೆ, ಸೊ ಎಲ್ಲ ಥರದ ಅಪ್ಡೇಟ್ಸು ನಮ್ಮ ಒಂದು ಚಾನಲಲ್ಲಿ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.